ಹಲೋ SSLC ಚಾಂಪಿಯನ್ಸ್, ಎಲ್ಲರೂ ಎಕ್ಸಾಮ್ಗೆ ಮಸ್ಟ್ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟೇಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಈಗಾಗಲೇ ಒನ್ ಶಾರ್ಟ್ ಎಲೆಕ್ಟ್ರಿಸಿಟಿ ವಿಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಪಟ್ ಅಂತ ಬನ್ನಿ. ಸೊ ಈ ಒಂದು ವಿಡಿಯೋಲಿ ಏನು ಮಾಡ್ತಿದ್ದೀನಿ ಅಂದರೆ, ಸೊ ಪ್ರೀವಿಯಸ್ ಇಯರ್ 2019ಇಂದ 2024 ತನಕ ಆ್ಯನ್ಯುವಲ್ ಆಗಿರ್ಬೋದು, ಸಪ್ಲಿಮೆಂಟ್ರಿ ಆಗಿರ್ಬೋದು, ಪ್ರಿಪರೇಟರಿ ಮಾಡಲ್ ಕ್ವಶನ್ ಪೇಪರ್, ಇದರಿಂದ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್. ಸೊ ಏನೇನು ಇಂಪಾರ್ಟೆಂಟ್ ಕ್ವಶನ್ ಇದೆ ಥಿಯರಿ, ಸೊ ನ್ಯೂಮರಿಕಲ್ಸ್ ಇನ್ನೊಂದು ವಿಡಿಯೋ ಮಾಡ್ತಿದ್ದೀನಿ. ಬಟ್ ಥಿಯರಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಎಲೆಕ್ಟ್ರಿಸಿಟಿ ಚಾಪ್ಟರಿಂದ, ಸೊ ಅದನ್ನೆಲ್ಲ ಒಂದ್ಸಲಿ ನೋಡೋಣ. ಸೊ ದಟ್ ಇದೊಂದು ವಿಡಿಯೋ ನೀವು ಒಂದ್ಸಲ ನೋಡಿದ್ರಿ ಅಂದರೆ ಇಟ್ ವಿಲ್ ಓಕೆ, ಇಷ್ಟೇನ ಎಲೆಕ್ಟ್ರಿಸಿಟಿ, ಸೊ ಇಷ್ಟು ಈಸಿ ಇದೆಯಲ್ಲ, ಸೊ ಇದಕ್ಕೆ ಯಾಕಪ್ಪ ಇಷ್ಟೊಂದು ಬಿಲ್ಡಪ್ಪು ಅಂತ ಅನ್ಕೊತೀರಾ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಅಗೇನ್ ಲೆಟ್ಸ್ ಗೆಟ್ ಟು ದ ವರ್ಕ್. ಸೊ ಹೋಮ್ಸ್ ಲಾ ನಾನು ಒನ್ ಶಾರ್ಟಲ್ಲಿ ಹೇಳಿದ್ದೀನಿ. ಇಟ್ಸ್ ಲೈಕ್ ವೆರಿ 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 ಇಂಪಾರ್ಟೆಂಟ್. ಸೊ ಹೋಮ್ಸ್ ಲಾ ನಿಮಗೆ ಸ್ಟೇಟ್ಮೆಂಟ್ ಏನಿದೆ, ಸೊ ತಲೆಯಲ್ಲಿರಬೇಕು. ಯಾವಾಗಾದರೂ ಎದ್ದು ನಿಮ್ಗೆ ಎಬ್ಬಿಸಿ ಕೇಳಿದ್ರೂ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಸೇ ವಾಟ್ ಈಸ್ ಹೋಮ್ಸ್ ಲಾ ಆಯಿತು, ಜೋಲ್ಸ್ ಲಾ ಆಯಿತು, ಎನಿ ಲಾ ಫಾರ್ ದಟ್ ಮ್ಯಾಟರ್. ಸೊ 60 days ಇದೆ. ಸೊ 60 days ನಿಮಗೆ ಬೇರೆ ಎಲ್ಲ ನಿಮಗೇನು ಮ್ಯೂಸಿಕ್ಕು, ಸಾಂಗ್ಸು, ಹೊಸದೇನು ಏನೇನಿದೆ ಎಲ್ಲ ಬಿಟ್ಟು, ಸೊ ಫಾರ್ಮುಲಾ ಆಯಿತು ಅಥವಾ ಲಾ ಆಯಿತು, ಸೊ ಇದನ್ನೇ ಹೇಳ್ತಾ ಹೋಗ್ರಿ. ಸೊ ದಟ್ ಎಕ್ಸಾಮಲ್ಲಿ ನೀವು ಹೋಗಿ ಕೂತಿದ ತಕ್ಷಣ ಹೆಂಗಾಗತ್ತೆ ಅಂದರೆ ಎಲ್ಲ ತಲೆಯಲ್ಲಿ ನೆನಪಾಗತ್ತೆ, ಏನೂ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಸೊ ಹೋಮ್ಸ್ ಲಾ ಏನು ಹೇಳುತ್ತೆ? ದ ಪೊಟೆನ್ಷಿಯಲ್ ಡಿಫರೆನ್ಸ್ V ಅಕ್ರಾಸ್ ದ ಎಂಡ್ಸ್ ಆಫ್ ಎ ಗಿವನ್ ಮೆಟಾಲಿಕ್ ವೈರ್ ಇನ್ ಎನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್ ಪ್ರೊವೈಡೆಡ್ ದ ಟೆಂಪರೇಚರ್ ರಿಮೇನ್ಸ್ ದ ಸೇಮ್. ಸೊ ಹೋಮ್ಸ್ ಲಾ ಸ್ಟೇಟ್ಮೆಂಟ್ ಬರೀತೀರಾ. ಸೊ ಸ್ಟೇಟ್ಮೆಂಟ್ ಬರೆದು ಇಟ್ಸ್ ಆಲ್ವೇಸ್ ಗುಡ್ ಟು write the expression V is directly proportional to I. So V is equal to IR. So formula ಬರೀರಿ. ಸೊ ಫಾರ್ಮುಲಾಗೆ ಒಂದೊಂದ್ಸಲ ಮಾರ್ಕ್ಸ್ ಇರುತ್ತೆ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ರೈಟ್ ಫಾರ್ಮುಲಾ. ನೆಕ್ಸ್ಟು ವೋಲ್ಟ್ ಮೀಟರ್. ಹೌ ಆಮ್ ಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ ಶುಡ್ ಬಿ ಕನೆಕ್ಟೆಡ್. ಸೊ ಆಮ್ ಮೀಟರ್ ಶುಡ್ ಆಲ್ವೇಸ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಆಮ್ ಮೀಟರಲ್ಲಿ ಏನು ಮೆಜರ್ ಮಾಡ್ತೀವಿ? ಸೊ ಆಮ್ ಮೀಟರ್ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ಆಮ್ ಮೀಟರಲ್ಲಿ ಏನು ಮೆಜರ್ ಮಾಡ್ತೀವಿ? ವಿ ಮೆಜರ್ ಕರೆಂಟ್. ಸೊ ಕ್ವಶನ್ ಕಂಟಿನ್ಯೂಷನ್ ಇದೆ, ಸೊ ಅದನ್ನೇ ಈಗಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆಮ್ ಮೀಟರ್ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ, ವಿ ಮೆಜರ್ ಕರೆಂಟ್. ಸೊ ಸಿಮಿಲರ್ಲಿ ವೋಲ್ಟ್ ಮೀಟರ್. ಸೊ ವೋಲ್ಟ್ ಮೀಟರ್ ಇಲ್ಲಿದೆ. ವೋಲ್ಟ್ ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಅಕ್ರಾಸ್ ದ ಪ್ಯಾರಲಲ್ ಅಕ್ರಾಸ್ ದ ರೆಸಿಸ್ಟರ್. ಸೊ ವೋಲ್ಟ್ ಮೀಟರಲ್ಲಿ ಏನು ಕನೆಕ್ಟ್? ಸೊ ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಪ್ಯಾರಲಲ್ ಅಕ್ರಾಸ್ ದ ರೆಸಿಸ್ಟರ್. ಸೊ ವೋಲ್ಟ್ ಮೀಟರಲ್ಲಿ ಏನು ಮೆಜರ್ ಮಾಡ್ತೀವಿ? ವಿ ಮೆಜರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಒಂದು ಸೀರೀಸ್, ಇನ್ನೊಂದು ಪ್ಯಾರಲಲ್. ಸೊ ಅದನ್ನೇ ಹೇಳ್ತಾರೆ ವಾಟ್ ಆರ್ ದ ಯೂಸ್ ಆಫ್ ದಿಸ್ ಇನ್ಸ್ಟ್ರೂಮೆಂಟ್ಸ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಆಮ್ ಮೀಟರ್ ಈಸ್ ಯೂಸ್ ಟು ಮೆಜರ್ ಕರೆಂಟ್, ವೋಲ್ಟ್ ಮೀಟರ್ ಈಸ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಷ್ಟೇ ಅಲ್ಲ, ಸೊ ಅಕ್ರಾಸ್ ದ ಅಲ್ಲಿ ರೆಸಿಸ್ಟರೋ ಕಂಡಕ್ಟರೋ ಏನಿದೆ ಅದನ್ನು ಬರೀರಿ. ಸೊ ಆ ಕೀವರ್ಡ್ ಇಂಪಾರ್ಟೆಂಟ್, ಸೊ ಅದಕ್ಕೆ ಬರೆದಿರೋದು. ನೆಕ್ಸ್ಟ್, ಸೊ ಸ್ಟೇಟ್ ಜೋಲ್ಸ್ ಲಾ ಆಫ್ ಹೀಟಿಂಗ್. ಸೊ ಜೋಲ್ಸ್ ಲಾ ಆಫ್ ಹೀಟಿಂಗ್ ನೆಕ್ಸ್ಟ್ ಸ್ಲೈಡಲ್ಲಿ ಸೊಲ್ಯೂಷನ್ ಇದೆ. ಸೊ ಅದನ್ನು ತೋರಿಸಿದಾಗ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ಇಟ್ ಬಿಕಮ್ಸ್ ಈಸಿಯಾಗಿ ಹೆಂಗೆ ಬರಿಬೋದು ಅಂತ ಹೇಳೋದಕ್ಕೆ. ಸೊ ಜೋಲ್ಸ್ ಲಾ ಆಫ್ ಹೀಟಿಂಗ್ ಫಾರ್ಮುಲಾ. ಸೊ ಜೋಲ್ಸ್ ಲಾ ಆಫ್ ಹೀಟಿಂಗ್ ಫಾರ್ಮುಲಾ ಏನು? H is equal to I² RT. ಸೊ ಕರೆಂಟ್, ರೆಸಿಸ್ಟೆನ್ಸ್, ಟೈಮ್. ಸೊ ಇದನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿದಾಗ ಈಸಿಯಾಗಿ ಹೆಂಗೆ ನೆನ್ಪಿಟ್ಕೋಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದೇನಿದೆ ಅದೇ ಕಂಟಿನ್ಯೂಷನ್. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಫಿಲಮೆಂಟ್. ಸೊ ಫಿಲಮೆಂಟ್ ಇಲ್ಲಿದೆ. ಸೊ ಈ ಥರ ಬಲ್ಬ್ಸ್ ಈಗ ಯೂಸೇಜ್ ಕಮ್ಮಿ ಆಗಿದೆ, ಒನ್ ಶಾರ್ಟಲ್ಲಿ ಹೇಳಿದ್ದೀನಿ. ಸೊ ಒನ್ ಶಾರ್ಟಲ್ಲಿ ಇದನ್ನು ಎಕ್ಸ್ಪ್ಲೇನು ಮಾಡಿದ್ದೀನಿ, ಬಟ್ ಅಗೇನ್ ಕ್ವಶನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಸೊ ಫಿಲಮೆಂಟ್ ಈ ಎಲೆಕ್ಟ್ರಿಕ್ ಫಿಲಮೆಂಟ್, ಈ ಬಲ್ಬ್ಸ್ ಏನಿತ್ತು, ಸೊ ಇದು ಹಿಂದಿನ ಕಾಲದಲ್ಲಿ, ಲೈಕ್ ಹಿಂದಿನ ಅಂದರೆ ತುಂಬ ಹಿಂದೆ ಅಲ್ಲ, ಒಂದು 5-10 years ಬ್ಯಾಕ್ ಯೂಸೇಜಲ್ಲಿತ್ತು. ಸೊ ಈಗೆಲ್ಲ LED ಬಲ್ಬ್ಸ್ ಬಂದಿದೆ. ಪವರ್ ಸೇವಿಂಗ್. ಸೊ ಪವರ್ ಸೇವಿಂಗ್ ಯಾಕೆ? ಇದು ಪವರ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿತ್ತು. ಏನಕ್ಕೆ ಕನ್ಸ್ಯೂಮ್ ಮಾಡ್ತಿತ್ತು? ಹೀಟ್ ಆಗೋದಕ್ಕೆ. ಸೊ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಫಸ್ಟು ಮೆಟಲ್. ಸೊ ವಾಟ್ ಈಸ್ ದ ಮೆಟಲ್ ಯೂಸ್ಡ್? ಟಂಗ್ಸ್ಟನ್. ಸೊ ಟಂಗ್ಸ್ಟನ್ ಈಸ್ ಯೂಸ್. ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತಾರೆ? ಬಿಕಾಸ್ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್.
So the melting point of tungsten is 3380 degrees Celsius. So this is one point. So the metal that is used is tungsten because it has high melting point. So ತುಂಬಾ ಜಾಸ್ತಿ ಮೆಲ್ಟಿಂಗ್ ಪಾಯಿಂಟ್ ಇದೆ, ಬೇಗ ಮೆಲ್ಟ್ ಆಗಲ್ಲ. ಸೊ ದಟ್ ಎಷ್ಟೇ ಹೀಟ್ ಮಾಡಿದ್ರು ಇಟ್ ವಿಲ್ ಬಿ ಸ್ಟ್ರಾಂಗ್. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್. ಮತ್ತೆ ವರ್ಕಿಂಗ್ ಅಂದಾಗ ಒಳಗೆ ಗ್ಯಾಸ್ ತೊಗೊಳ್ತೀವಿ. ಲೈಕ್ ಈ ಬಲ್ಬ್ ಏನಿದೆ, ಗ್ಲಾಸ್ ಏನಿದೆ, ಅದರೊಳಗೆ ಗ್ಯಾಸ್ ಇರುತ್ತೆ. ಸೊ ಯಾವ ಗ್ಯಾಸ್ ಯೂಸ್ ಮಾಡ್ತೀವಿ? ಒಂದು inactive nitrogen. So on the inactive nitrogen or argon. So nitrogen, just not nitrogen, it is inactive. Yakandre bari nitrogen, it also reacts with other gases. But inactive andage adru jotenu react agalla, nan padige nan irtene. So argon is a noble gas. So the chances of it reacting is very very less. So argon bardru okay, but inactive nitrogen. ಯಾಕೆ ಅದರಲ್ಲಿ ಗ್ಲಾಸ್ ಒಳಗೆ ಹಾಕ್ತೀವಿ? ಟು ಪ್ರೊಲಾಂಗ್ ದ ಲೈಫ್ ಆಫ್ ದ ಫಿಲಮೆಂಟ್. ಸೊ ಫಿಲಮೆಂಟು ಬೇಗ ರೆಸ್ಟ್ ಆಗದೆ ಇರಲಿ, ಆಕ್ಸಿಡೈಸ್ ಆಗದೆ ಇರಲಿ, ಸೊ ಹೊರಗಿರೋ ಗ್ಯಾಸಸ್ ಜೊತೆ ರಿಯಾಕ್ಟ್ ಆಗಿ ಏನೂ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ನಾವು ಅದರಲ್ಲಿ ಗ್ಯಾಸಸ್ನ ಫಿಲ್ ಮಾಡ್ತೀವಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಆಯಿತು, ಇನ್ನೊಂದು ಗ್ಯಾಸ್ ಆಯಿತು. ಸೊ ಇನ್ನೊಂದು, ಸೊ ಲೈಟ್ ಅಂದರೆ ಈಗ ನೀವು ಪವರ್, ಟಂಗ್ಸ್ಟನ್ಗೆ ಪವರ್ ಕೊಡ್ತಿದ್ದೀರ. ಸೊ ಆ ಪವರ್ ಏನಕ್ಕೆ ಯೂಸ್ ಆಗ್ತಿದೆ? ಸೊ ಎ ಪಾರ್ಟ್ ಆಫ್ ಇಟ್ ಈಸ್ ಯೂಸ್ ಟು ಹೀಟ್, ಅಂದರೆ ಹೀಟ್ ಆಗೋದಕ್ಕೆ. ಸೊ ಹೀಟ್, ನನ್ನ ಬಾಡಿ ಹೆಂಗೆ ಹೀಟ್ ಆಗುತ್ತೋ, ಸೊ ನೀವು ಓಡಬೇಕಾದ್ರೆ ಬಾಡಿ ಹೀಟ್ ಆಗುತ್ತೆ. ಸೊ ಹಂಗೆ ಹೀಟ್ ಆಗೋದಕ್ಕೆ ಪಾರ್ಟ್ ಮೆಜಾರಿಟಿ ಈಸ್ ಯೂಸ್ಡ್. ಸೊ ಇನ್ನು ಸ್ವಲ್ಪ ಏನಿದೆ, ಸ್ವಲ್ಪ ಪವರು, ಇಟ್ ಈಸ್ ರೇಡಿಯೇಟೆಡ್ ಆಸ್ ಲೈಟ್. ಸೊ 3 ಪಾಯಿಂಟ್. ಸೊ 3 ಪಾಯಿಂಟ್ ಇಲ್ಲಿದೆ ನೋಡ್ರಿ. ಸೊ ಸ್ಕ್ರೀನ್ಶಾಟ್ ತೊಗೊಳಂಗಿರೋ ತಗೊಳ್ಳಿ, ಅಥವಾ ಆಮೇಲೆ ಬರ್ಕೊತೀರ ಅಂದರೆ ಬರ್ಕೊಡ್ರಿ. ಸೊ ಇದು 3 ಪಾಯಿಂಟು. So most of the power consumed appears as heat, but only a small part is radiated as light. So ಒಂದು ಸ್ವಲ್ಪ ಮಾತ್ರ ಲೈಟಾಗಿ ರೇಡಿಯೇಟ್ ಆಗುತ್ತೆ. ಸೊ ಇದು 3 ಪಾಯಿಂಟ್. ಸೊ ಈಗ ಜೋಲ್ಸ್ ಲಾ ಹೇಳಿದ್ನಲ್ಲ, ಜೋಲ್ಸ್ ಲಾ 3 ಪಾಯಿಂಟು ಫಾರ್ಮುಲಾ ಬರೀತೀರ. H is equal to I² RT. ಸೊ ಹಾಫ್ ಮಾರ್ಕ್ಸ್ ಇದು. ಸೊ ಇದ್ರ ಜೊತೆ 3 ಪಾಯಿಂಟ್ಸ್ ಇದೆ, 3 ಪಾಯಿಂಟ್ಗೂ ಹಾಫ್ ಮಾರ್ಕ್ಸು. ಸೊ ಟೋಟಲ್ 2 ಮಾರ್ಕ್ಸ್. ಕ್ವಶನ್ 2 ಮಾರ್ಕ್ಸ್. ಸೊ ಪ್ರತಿಯೊಂದು ಬರೀಬೇಕು. ಸೊ ಹೆಂಗೆ ಬರೀತೀರಾ? ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ರೆಸಿಸ್ಟರ್ ಇಸ್, ಅದೊಂದು ಸೆಂಟೆನ್ಸು. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ. ಸೊ ಇಲ್ಲಿ ತನಕ ನೋಡಿದ್ರೆ ಇಟ್ಸ್ ದ ಸೇಮ್. ನೀವೇನೂ ಹೊಸದಾಗಿ ಬರೀತಿಲ್ಲ ಅಥವಾ ಏನೂ ಸಪ್ರೇಟಾಗಿ ಬರೀತಿಲ್ಲ, ಎಲ್ಲ ಸೇಮೇ. ನೆಕ್ಸ್ಟ್ ಇಲ್ಲಿಂದ ನೋಡಿದ್ರು ಆಫ್ ದ, ಓಕೆ ನೋಡ್ರಿ ಇಲ್ಲಿ, ಫಾರ್ ಎ ಗಿವನ್ again it's the same. So directly proportional to the bari current to square of current, ಇಲ್ಲಿ I square ಇದೆ. So square of current for a given, ಏನಕ್ಕೆ ಇಲ್ಲಿ ರೆಸಿಸ್ಟರ್ ಇದೆ. ಸೊ ರೆಸಿಸ್ಟರ್ಗೆ, ಒಂದು ರೆಸಿಸ್ಟರ್ಗೆ ಒಂದು ಹೀಟು, ಇನ್ನೊಂದು ರೆಸಿಸ್ಟರ್ಗೆ ಇನ್ನೊಂದು ಹೀಟು. ಎಲ್ಲ ರೆಸಿಸ್ಟರ್ದು ರೆಸಿಸ್ಟೆನ್ಸ್ ಸೇಮ್ ಇರಲ್ಲ. ಸೊ ರೆಸಿಸ್ಟೆನ್ಸ್ ಚೇಂಜ್ ಆದಂಗೆ ಹೀಟ್ ಕೂಡ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ? ಸ್ಕ್ವೇರ್ ಆಫ್ ಕರೆಂಟ್ ಫಾರ್ ಎ ಗಿವನ್ ರೆಸಿಸ್ಟೆನ್ಸ್. ಅದೇ ರೀತಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ರೆಸಿಸ್ಟೆನ್ಸ್. ಯಾವುದಕ್ಕೆ? ಫಾರ್ ಎ ಗಿವನ್, ಓಕೆ ದಿಸ್ ಇಸ್ ನಾಟ್ ಸರ್ಕ್ಯೂಟ್, ದಿಸ್ ಇಸ್ ಕರೆಂಟ್. ಫಾರ್ ಎ ಗಿವನ್ ಕರೆಂಟ್. ಸೊ ಕರೆಂಟ್ ಚೇಂಜ್ ಆದಂಗೆ ಹೀಟು ಚೇಂಜ್ ಆಗುತ್ತೆ. ನೀವು ರೆಸಿಸ್ಟರ್ ಒಂದೇ ಇದೆ, ರೆಸಿಸ್ಟರ್ ಚೇಂಜ್ ಮಾಡ್ತಿಲ್ಲ, ಆದರೆ ಕರೆಂಟ್ ವೇರಿಯೇಷನ್ ಮಾಡಿದಾಗ ಹೀಟು ಚೇಂಜ್ ಆಗುತ್ತೆ. ಸೊ ಫಾರ್ ಎ ಗಿವನ್ ಕರೆಂಟ್, ದಟ್ಸ್ ನಾಟ್ ಸರ್ಕ್ಯೂಟ್. ನೆಕ್ಸ್ಟ್ ಟೈಮ್ ಅಂತ ಬಂದಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್ ಫಾರ್ ಎ ಗಿವನ್ ಫಾರ್ ವಿಚ್ ದ ಕರೆಂಟ್ ಫ್ಲೋಸ್ ಥ್ರೂ ದ ರೆಸಿಸ್ಟರ್. ಸೊ ಕರೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ, ರೆಸಿಸ್ಟರ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ 3 ಪಾಯಿಂಟ್ ಹೆಂಗಿದೆ ಹಂಗೆ ಬರೀಬೇಕು. ಇಲ್ಲಿ ತನಕ ಓಕೆ. ಫಾರ್ ಎ ಸ್ಕ್ವೇರ್ ಆಫ್ ಕರೆಂಟ್, ಸೊ ಯೂಶಲಿ ಏನು ಮಾಡ್ತಾರೆ, ಸಾಕಷ್ಟು ಜನ ಈಗ ನಾನು ನೋಡಿರೋ ಹಂಗೆ ಇಲ್ಲಿ ತನಕ ಅಷ್ಟೇ ಬರೀತಾರೆ. ಸೊ ಫಾರ್ ಎ ಗಿವನ್ ಅನ್ನೋದು ಬರೆಯಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ 3 ಹೆಂಗಿದೆ ಹಂಗೆ ಬರೀರಿ. ನೆಕ್ಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇಸ್ 1 ವೋಲ್ಟ್. ಸೊ 1 ವೋಲ್ಟ್, 1 ವೋಲ್ಟ್ ಹೋಮ್ಸ್ ಲಾ ಇಂದ ಅಲ್ಲ. ಸೊ ದೇ ಆರ್ ನಾಟ್ ಆಸ್ಕಿಂಗ್ ಫ್ರಮ್ ಹೋಮ್ಸ್ ಲಾ, ಒನ್ ಶಾರ್ಟಲ್ಲಿ ಹೇಳಿದ್ದಾನೆ. ಸೊ ವಿ ಈಸ್ ಈಕ್ವಲ್ ಟು W/Q. ಸೊ ವಿ 1 ವೋಲ್ಟ್, ಪೊಟೆನ್ಷಿಯಲ್ ಡಿಫರೆನ್ಸ್ SI ಯೂನಿಟ್ ಇಸ್ 1 ವೋಲ್ಟ್. 1 ವೋಲ್ಟ್ ಆಗಬೇಕು ಅಂದರೆ ವರ್ಕ್ ಏನಾಗಬೇಕು? ಇಟ್ ಶುಡ್ ಬಿ 1 ಜೋಲ್. ಚಾರ್ಜ್ ಶುಡ್ ಬಿ
1 coulomb. So what is the meaning? Work done ಅಂದರೆ 1 joule, ಚಾರ್ಜ್ ಅಂದರೆ 1 coulomb. When 1 joule of work, ನಾನು ವರ್ಕ್ ಮಾಡ್ತಿದ್ದೀನಿ, when 1 joule of work is done to move 1 coulomb of charge from one point to another. So 1 joule of work, 1 coulomb of charge ನ ಒಂದು ಪಾಯಿಂಟ್ ಇಂದ ಇನ್ನೊಂದು ಕಡೆ ಮೂವ್ ಮಾಡೋದಕ್ಕೆ 1 ವೋಲ್ಟ್ ಅಂತ ಹೇಳ್ತೀವಿ. ನೇಮ್ ದ ಡಿವೈಸ್. ಸೊ ಡಿವೈಸ್ ಯಾವುದು? ವೋಲ್ಟ್ ಮೀಟರ್. ಸೊ ಇಲ್ಲೇ ಡಯಾಗ್ರಾಮ್ ಕೊಟ್ಟಿದ್ದೇನೆ. ವೋಲ್ಟ್ ಮೀಟರ್. ಪೊಟೆನ್ಷಿಯಲ್ ಡಿಫ್ರೆನ್ಸು ವೋಲ್ಟ್ ಮೀಟರ್. ಕರೆಂಟು ಆಮ್ ಮೀಟರ್. ನೆಕ್ಸ್ಟ್, ವಾಟ್ ಈಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್? ರೆಸಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ದ ಅಪೋಸಿಷನ್. ಸೊ ಎಲೆಕ್ಟ್ರಾನ್ಸ್ ಬರ್ತಿರತ್ತೆ, ಸೊ ಅದನ್ನು ಸ್ಲೋ ಮಾಡೋದಿಕ್ಕೋ ಅಥವಾ ಫಾಸ್ಟ್ ಮಾಡೋದಿಕ್ಕೋ ಸೊ ವೇರಿಯೇಷನ್ಸ್ ಆಗ್ತಿರುತ್ತೆ. ಸೊ ರೆಸಿಸ್ಟೆನ್ಸ್ ಕಮ್ಮಿ ಅಂದರೆ ಕರೆಂಟ್ ಎಲೆಕ್ಟ್ರಾನ್ಸ್ ಈಸಿಯಾಗಿ ಫ್ಲೋ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಅಂದರೆ ಎಲೆಕ್ಟ್ರಾನ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದು ಅಪೋಸಿಷನ್ ಅಂದರೆ ಎಷ್ಟು ಬೇಕೋ ಅಷ್ಟು ವೇರಿ ಮಾಡ್ತಿದೆ. ಸೊ ಅದೇ ರೆಸಿಸ್ಟೆನ್ಸು. ಎಲೆಕ್ಟ್ರಿಕ್ ಪವರ್ ಪಿ. ಎಲೆಕ್ಟ್ರಿಕ್ ಪವರ್ W/T. ಇಟ್ ಈಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್. ಇಲ್ಲಿ ಎಲೆಕ್ಟ್ರಿಕ್ ಅನ್ನೋದಕ್ಕೆ it is the rate of the time taken to move the charges from one point to another, or the rate of doing of electrical work. So ade electric power. So formula eno? So formula anta keladaga VI. So P is equal to VI. ಇದು ಬರಿಬೋದು, W/T ಅಂತಾನು ಬರಿಬೋದು. ಸೊ ಇದು ಬರೀರಿ, ಇದು ಬರೀರಿ. ಸೊ ಬಟ್ ಅವ್ರು 3 ಫಾರ್ಮುಲಾ ಕೇಳೋದು ಇದರಿಂದ. ಸೊ P is equal to VI. ಸೊ ಹೋಮ್ಸ್ ಲಾ V ಏನು ಹೇಳುತ್ತೆ? IR. ಸೊ ಇನ್ನೊಂದು I ಏನಿದೆ ಹಂಗೆ ಹೇಳ್ತೀನಿ. ಸೊ V ಜಾಗದಲ್ಲಿ IR ಬರ್ದೆ. ಸೊ I ಇಂಟು I ಸ್ಕ್ವೇರ್ R. ಸೊ ಇದು ಒಂದು ಫಾರ್ಮುಲಾ. ಸೊ ಇನ್ನೊಂದು ಫಾರ್ಮುಲಾ V ಆಯಿತು. ಸೊ ನೆಕ್ಸ್ಟ್ I ಜಾಗದಲ್ಲಿ ಹಾಕ್ತೀರಾ ಹೋಮ್ಸ್ ಲಾ. I ಈಸ್ ಈಕ್ವಲ್ ಟು ಹೋಮ್ಸ್ ಲಾ ಇಂದ ಏನು ಬರುತ್ತೆ? V/R. ಸೊ V ಏನಿದೆ ಹಂಗೆ ಹೇಳ್ತೀನಿ. ಸೊ ಏನಾಯಿತು? V ಇಂಟು V ಸ್ಕ್ವೇರ್ ಬೈ R. So this is one more formula. ಒಂದು I ಸ್ಕ್ವೇರ್ R, ಇನ್ನೊಂದು V ಸ್ಕ್ವೇರ್ ಬೈ R, ಇನ್ನೊಂದು VI. ಸೊ W/T ಬರೀತೀರಾ ಅಂದ್ರೆ ದಟ್ಸ್ ಫೈನ್. ಸೊ 3 ಫಾರ್ಮುಲಾ. ಒಂದು ಫಾರ್ಮುಲಾ ಅಂತೂ ನೆನ್ಪಿಟ್ಕೊಳ್ಳಬೇಕು. ಇನ್ನೊಂದು 2 ಫಾರ್ಮುಲಾ ಏನಿದೆ ಯು ಕ್ಯಾನ್ ಡಿರೈವ್. ಸೊ ಯು ಹ್ಯಾವ್ ಟು ಡಿರೈವ್. ಎಲ್ಲರೂ ನೆನ್ಪಿಟ್ಕೊಳಕ್ಕಾಗಲ್ಲ. ಓಕೆ, ಸೊ ಸ್ಕ್ರೀನ್ಶಾಟ್ ತೊಗೊಳ್ತೀರ ತೊಗೊಳ್ಳಿ ದ ಸೊಲ್ಯೂಷನ್ಸ್ ಫಾರ್ ಇಟ್. ಸೊ ದ ರೇಟ್ at which electric energy dissipated or consumed in an electric circuit is called electric power. W/T. ಹೇಳೋದ್ನಲ್ಲ, ಡಿವೈಡ್ ಬೈ ಟೈಮ್ ಅಂದರೆ ರೇಟ್. ನೆಕ್ಸ್ಟ್, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್. ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೋಲ್ಟ್. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಹಿಂದೆನೇ ಹೇಳೋದೆ. V is equal to W/Q. W/Q ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೆಂಗೆ ಹೇಳ್ತಾರೋ ಅದೇ ಪೊಟೆನ್ಷಿಯಲ್ ಡಿಫ್ರೆನ್ಸ್. ವಾಟ್ ಈಸ್ ದ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್? ಮೇಲೆ ಏನಿದೆ ಅದೇ ಕ್ವಶನ್ನು. 3 ಮಾರ್ಕ್ಸ್ ಅಂತ ಕೇಳ್ತಾರೆ, ಬಟ್ 3 ಮಾರ್ಕ್ಸು ಕೆಲವೊಂದ್ಸಲಿ ಹೆಂಗೆ ಕೇಳ್ತಾರೆ ಅಂದರೆ 1 ಮಾರ್ಕ್ಸ್. ಸೊ ಇಲ್ಲಿ 3 ಕ್ವಶನ್ ಇದೆ. ಸೊ ಇದು 3 ಸೇರಿ 3 ಮಾರ್ಕ್ಸು, ಬಟ್ ಈಚ್ ಕ್ಯಾರಿ 1 ಮಾರ್ಕ್ಸ್. ಸೊ 1 ಮಾರ್ಕ್ಸ್ ಅಂತ ಕೇಳ್ಬೋದು. 4 ಮಾರ್ಕ್ಸ್ ಕೇಳಿದ್ರು ಹಿಂದೆ ನೋಡಿದ್ದೀರಾ, ಲೈಕ್ 1 1 1 1. ಸೊ ಹೆಂಗೆ ಬೇಕಾದರೂ ಕೇಳ್ಬೋದು. ವಾಟ್ ಈಸ್ ದ SI ಯೂನಿಟ್? ಓಕೆ, ನೇಮ್ ದ ಡಿವೈಸ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಹಿಂದೆನೇ ನೋಡ್ರಿ, ವೋಲ್ಟ್ ಮೀಟರ್. ಸೊಲ್ಯೂಷನ್ ಇಲ್ಲಿದೆ. ನೆಕ್ಸ್ಟ್, ಇಟ್ ಈಸ್ ಅಡ್ವಾಂಟೇಜಸ್ ಟು ಕನೆಕ್ಟ್ ಎಲೆಕ್ಟ್ರಿಕ್ ಡಿವೈಸಸ್ ಇನ್ ಪ್ಯಾರಲಲ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ದೆಮ್ ಇನ್ ಸೀರೀಸ್. ಸೊ ಮನೆಯಲ್ಲಿ ಏನಿದೆ ಡಿವೈಸಸ್ಸು ಯೂಶಲಿ ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ. ಲೈಕ್ ಒಂದೇ ಅಮೌಂಟ್ ಆಫ್ ಎನರ್ಜಿ ಇತ್ತು ಅಂದರೆ ಇಟ್ ವಿಲ್ ಆಲ್ವೇಸ್ ಬಿ ಕನೆಕ್ಟೆಡ್ ಇನ್ ಸೀರೀಸ್. ಬಟ್ ಇಫ್ ಇಟ್ ರಿಕ್ವೈರ್ಸ್ ಡಿಫ್ರೆಂಟ್ ಪವರ್ ಬೇಕು ಅಂದರೆ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್. ಈಗ ಮನೆಯಲ್ಲಿ ರೆಫ್ರಿಜರೇಟರ್ ಇದೆ, ವಾಷಿಂಗ್ ಮಿಷಿನ್ ಇದೆ, ಅಥವಾ AC ಇದೆ. ಸೊ ದೋಸ್ ಆರ್ ದ ಡಿವೈಸಸ್ ವಿಚ್ ರಿಕ್ವೈರ್ಸ್ ಮೋರ್ ಪವರ್. ಸೊ ಮೋರ್ ಪವರ್ ಅಂದಾಗ ಐ ಕೆನಾಟ್ ಕನೆಕ್ಟ್ ಎ ಸ್ಮಾಲ್ ಎಲೆಕ್ಟ್ರಿಕ್ ಬಲ್ಬ್ ಟು ದ ಸೇಮ್ ಸಪ್ಲೈ. ಅಂದರೆ AC ಏನು ಸಪ್ಲೈ ಬರ್ತಿದೆ ಅದಕ್ಕೆ ನಾನು ಕನೆಕ್ಟ್ ಮಾಡೋಕ್ಕಾಗಲ್ಲ. ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಬಲ್ಬ್ ಹಿಂಗೆ ಹಾಕಿದ ತಕ್ಷಣ
ಠಮ್ ಅನ್ನತ್ತೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಸೊ ದಟ್ಸ್ ದ ರೀಸನ್. ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನೆಕ್ಸ್ಟ್ ಚಾಪ್ಟ್ರಲ್ಲೂ ಓದಿರ್ತೀರ. ಸೊ ದೇರ್ ಆರ್ 2 ಪವರ್ ಸಪ್ಲೈಸ್. ಒನ್ ಇಸ್ 5 ಆಂಪಿಯರ್, ಇನ್ನೊಂದು 15 ಆಂಪಿಯರ್. ಸೊ 5 ಆಂಪಿಯರ್ ಈಸ್ ಯೂಸ್ ಫಾರ್ ಸ್ಮಾಲರ್ ಡಿವೈಸಸ್, 15 ಆಂಪಿಯರ್ ಫಾರ್ ಲಾರ್ಜರ್ ಡಿವೈಸಸ್. ಯಾಕೆ ಅಂದರೆ ಫಾರ್ ದ ಸೇಮ್ ರೀಸನ್. There are devices which use different source or they consume different power. So that is one of the main reason. So ಏನಕ್ಕೆ ಅಂತ ನೋಡೋಣ. ಸೊ ಈಗ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಈಗ ಒಂದೇ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಕರೆಂಟ್ ವಿಲ್ ಬಿ ಸೇಮ್. ಸೊ ಫಸ್ಟ್ ಬಲ್ಬ್ಗೆ ಏನು ಕರೆಂಟ್ ಫ್ಲೋ ಆಗುತ್ತೋ ಸೆಕೆಂಡ್ ಬಲ್ಬ್ಗೂ ಸೇಮ್ ಕರೆಂಟ್ ಫ್ಲೋ ಆಗುತ್ತೆ. ಅದೇ ನಾನು ಬಲ್ಬ್ ಜಾಗದಲ್ಲಿ if I connect washing machine, so ಇದು ಬಲ್ಬ್, ಸೊ ಬಲ್ಬ್ ಇದೆ, ವಾಷಿಂಗ್ ಮಿಷಿನ್ ಇದೆ. ಸೊ ಬಲ್ಬ್ ರಿಕ್ವೈರ್ಸ್ ಸ್ಮಾಲ್ ಪವರ್, ಸ್ಮಾಲ್ ಕರೆಂಟ್. ವಾಷಿಂಗ್ ಮಿಷಿನ್ಗೆ ಜಾಸ್ತಿ ಕರೆಂಟ್ ಬೇಕು. ಬಟ್ ಸೀರೀಸಲ್ಲಿ ಏನಾಗುತ್ತೆ, ಕರೆಂಟ್ ವಿಲ್ ಬಿ ದ ಸೇಮ್. ಸೊ ಸೇಮ್ ಆಗೋದ್ರಿಂದ ಬಲ್ಬ್ಗೆ ಕಮ್ಮಿ ಕರೆಂಟ್ ಬಂತು. ವಾಷಿಂಗ್ ಮಿಷಿನು ಅಷ್ಟು ಅದ್ರ ಫುಲ್ ಎಫಿಷಿಯನ್ಸಿಗೆ ವರ್ಕ್ ಆಗಲ್ಲ. ಅದೇ ಜಾಸ್ತಿ ಕರೆಂಟ್ ಬಂತು, ವಾಷಿಂಗ್ ಮಿಷಿನ್ಗೆ ಎಷ್ಟು ಕರೆಂಟ್ ಬೇಕೋ ಅಷ್ಟು ಕರೆಂಟ್ ಬಂತು, ಬಲ್ಬ್ ಹೋಯ್ತು. ಸೊ ಸೀರೀಸಲ್ಲಿ ಸೇಮ್ ಕರೆಂಟ್ ಇರೋದ್ರಿಂದ ನಮಗೆ ಎಲ್ಲ ಡಿವೈಸಸ್ಸು ಅದೇ ಪವರ್ ಸಪ್ಲೈ ಬೇಕಿರಲ್ಲ. ಸೊ ಇಟ್ಸ್ ಎ ಪ್ರಾಬ್ಲಮ್. ಈಗ ಫಾರ್ ಎಕ್ಸಾಂಪಲ್ ಜಾಸ್ತಿ ಕರೆಂಟ್ ಬಂತು, ಬಲ್ಬ್ ಹೋಯ್ತು. ಈ ಬಲ್ಬ್ ಏನಿದೆ, ಓಕೆ ಇದೇ ತೊಗೊಳ್ಳೋಣ. ಈ ಬಲ್ಬ್ ಏನೋ ಕಟ್ ಆಯಿತು, ಏನೋ ಪ್ರಾಬ್ಲಮ್ ಆಯಿತು, ಕರೆಂಟ್ ಜಾಸ್ತಿ ಬಂತು, ಏನೋ ಆಯಿತು, ಬಲ್ಬ್ ಹೋಯ್ತು. ಸೊ ಸೆಕೆಂಡ್ ಡಿವೈಸ್ ಏನಾಗುತ್ತೆ, ಬಲ್ಬ್ ಹೋಗಿದ ತಕ್ಷಣ ಇಲ್ಲಿ ಸರ್ಕ್ಯೂಟ್ ಕಟ್ ಆಯಿತು. ಸೊ ಸರ್ಕ್ಯೂಟ್ ಕಟ್ ಆಯಿತು ಅಂದರೆ ಆಬ್ವಿಯಸ್ಲಿ ಸೆಕೆಂಡ್ ಬಲ್ಬು ವರ್ಕ್ ಆಗಲ್ಲ. ಸೊ ಒಂದು ಡಿವೈಸ್ ಫೇಲ್ ಆಯಿತು ಅಂದರೆ ಬೇರೆ ಡಿವೈಸಸ್ಸು ಇಟ್ ವಿಲ್ ಸ್ಟಾಪ್ ವರ್ಕಿಂಗ್ ಇನ್ ಸೀರೀಸ್. ಪ್ಯಾರಲಲ್ ಏನಾಗುತ್ತೆ, ಈ ಒಂದು ಡಿವೈಸು ಈಗ ಕೆಳಗಿರೋ ಬಲ್ಬ್ ಹೋಯಿತು, ಮೇಲಿರೋ ಬಲ್ಬ್ ಇಟ್ ವಿಲ್ ಸ್ಟಿಲ್ ಬಿ ವರ್ಕಿಂಗ್ ಬಿಕಾಸ್ ಕರೆಂಟ್ ಈ ಪಾಯಿಂಟಲ್ಲಿ ಏನಾಗ್ತಿದೆ, ಇಟ್ ಈಸ್ ಗೆಟಿಂಗ್ ಡಿವೈಡೆಡ್. ಸೊ ಮೇಲೊಂದು ಕರೆಂಟು, ಕೆಳಗೊಂದು ಕರೆಂಟು. ಸೊ ಕೆಳಗೆ ಏನಾದರೂ ಮೇಲೆ ಇಟ್ಸ್ ನಾಟ್ ಅಫೆಕ್ಟಿಂಗ್. ಸೊ ಪ್ಯಾರಲಲ್ಲಿ ಇಫ್ ಒನ್ ಡಿವೈಸ್ ಗೆಟ್ ಡ್ಯಾಮೇಜ್ ದ ಅದರ್ ಸ್ಟಿಲ್ ವರ್ಕ್ಸ್. ಆ್ಯಂಡ್ ಇಲ್ಲಿ ನಾನು ಕೆಳಗೆ ಬಲ್ಬ್ ಕನೆಕ್ಟ್ ಮಾಡ್ಬೋದು. ಸೊ ಮೇಲೆ ಇನ್ಸ್ಟೆಡ್ ಆಫ್ ಬಲ್ಬ್ ಐ ಕ್ಯಾನ್ ಹ್ಯಾವ್ ವಾಷಿಂಗ್ ಮಿಷಿನ್. ಸೊ ಇಲ್ಲಿ ಮೇಲೆ ನನಗೆ ಬಲ್ಬ್ ಬದಲು ಐ ಕ್ಯಾನ್ ಯೂಸ್ ವಾಷಿಂಗ್ ಮಿಷಿನ್. ಸೊ ವಾಷಿಂಗ್ ಮಿಷಿನ್ ಯೂಸ್ ಮಾಡಿದಾಗ ಏನಾಗುತ್ತೆ, ಮೇಲೊಂದು ಕರೆಂಟು, ಕೆಳಗೊಂದು ಕರೆಂಟು. ಐ ಕ್ಯಾನ್ ಸಪ್ಲೈ ವಾಟ್ ಎವರ್ ಈಸ್ ರಿಕ್ವೈರ್ಡ್ ಫಾರ್ ದ ವಾಷಿಂಗ್ ಮಿಷಿನ್. ಸೊ ದಟ್ಸ್ ಎ ರೀಸನ್ ಪ್ಯಾರಲಲ್ ಇಸ್ ಪ್ರಿಫರ್ಡ್. ಸೊ ಏನು, ದ ಅಪ್ಲಯನ್ಸಸ್ ಕನೆಕ್ಟೆಡ್ ಡಿಫ್ರೆಂಟ್ ವ್ಯಾಲ್ಯೂಸ್ ಬೇಕು. ಸೊ ಒನ್ಸ್ ಫೇಲ್ ಆಯಿತು ಅಂದರೆ ಬೇರೆ ಎಲ್ಲ ಸ್ಟಾಪ್ ಆಗುತ್ತೆ, ಡಿವೈಡ್ಸ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಡಿವೈಡ್ ಆಗುತ್ತೆ. ಸೊ ಏನಕ್ಕೆ ಹೆಲ್ಪ್ಫುಲ್, ಪರ್ಟಿಕ್ಯುಲರ್ಲಿ ಡಿಫ್ರೆಂಟ್ ರೆಸಿಸ್ಟೆನ್ಸ್ ಇದೆ. ಸೊ ಅದಕ್ಕೆ ರೆಸಿಸ್ಟೆನ್ಸ್ ಪ್ರಕಾರ ಅದು ವರ್ಕ್ ಅಂದರೆ ಡಿವೈಸಸ್ಸು ಬೇಸ್ಡ್ ಆನ್ ದ ರೆಸಿಸ್ಟೆನ್ಸ್ ಇಟ್ ವರ್ಕ್ಸ್. ಸೊ ದಟ್ಸ್ ಎ ರೀಸನ್, ಅಡ್ವಾಂಟೇಜ್. ಯಾವುದು, ಪ್ಯಾರಲಲ್ ಇಸ್ ಅಡ್ವಾಂಟೇಜ್. ಸೊ ಇಫ್ ಯು ವಾಂಟ್ ಟು ಟೇಕ್ ಎ ಸ್ಕ್ರೀನ್ಶಾಟ್ ಕ್ವಿಕ್. ಓಕೆ, ನೆಕ್ಸ್ಟ್ ಸ್ಟೇಟ್ ಓಮ್ಸ್ ಲಾ ನೋಡಿದ್ದೀರಾ. ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಪ್ಲಯನ್ಸಸ್ ಆರ್ ನಾಟ್ ಕನೆಕ್ಟೆಡ್ ಇನ್ ಸೀರೀಸ್. ಹಿಂದೆ ಕೇಳಿರೋ ಕ್ವಶನ್ನೇ ಡಿಫ್ರೆಂಟಾಗಿ ಕೇಳಿದ್ದಾರೆ. ಅಲ್ಲಿ ಪ್ಯಾರಲಲ್ ಅಡ್ವಾಂಟೇಜ್ ಯಾಕೆ, ಇಲ್ಲೇನಿದೆ ಸೀರೀಸಲ್ಲಿ ಕನೆಕ್ಟ್ ಮಾಡಲ್ಲ ಯಾಕೆ. ಸೊ ಅಲ್ಲಿ ಸೇಮ್ ಈ ಏನು ಎಕ್ಸ್ಪ್ಲನೇಷನ್ ಕೊಟ್ಟನೋ ಅದೇ ಸೇಮ್ ಎಕ್ಸ್ಪ್ಲನೇಷನು. ಸೊ ಇದು ಸೊಲ್ಯೂಷನ್ ನೋಡೋಣ. ಓಕೆ, ಸೀರೀಸ್ ಸರ್ಕ್ಯೂಟ್ ಕಾನ್ಸ್ಟೆಂಟು ಅಂದರೆ ಕರೆಂಟ್ ಕಾನ್ಸ್ಟೆಂಟ್ ಇರುತ್ತೆ. ವೆನ್ ಒನ್ ಕಾಂಪೊನೆಂಟ್ಸ್ ಫೇಲ್ ದ ಸರ್ಕ್ಯೂಟ್ ಈಸ್ ಬ್ರೋಕನ್. ಸೇಮ್ ಹಿಂದೆ ಏನು ಹೇಳಿದ್ನಲ್ಲ ಅದೇ ಕ್ವಶನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಡ್ತಾರೆ ಅಷ್ಟೇ. ಅದಕ್ಕೆ ಬೇಸಿಕ್ ಕಾನ್ಸೆಪ್ಟ್ಸು ನಿಮಗೆ ಕ್ಲಿಯರ್ ಇತ್ತು. ಈ ಒಂದು ವಿಡಿಯೋಲಿ ಏನಿದೆ ಇದು ನಿಮಗೆ ಅರ್ಥ ಆಯಿತು ಅಂದರೆ ಲೈಕ್ ಇಟ್ ವಿಲ್ ಬಿ ಇವನ್ ಮೋರ್ ವೆರಿ ಲೈಕ್ ಯು ಕ್ಯಾನ್ ಫೀಲ್ ರಿಲ್ಯಾಕ್ಸ್ಡ್. ಸೊ ಅದಕ್ಕೆ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಸೊ ದ್ಯಾಟ್ ವೆನ್ ಇಟ್ ರೀಚ್ ಇವನ್ ಮೋರ್ ಪೀಪಲ್, ಇವನ್ ಮೋರ್ ಆಡಿಯನ್ಸ್, ಸ್ಟೂಡೆಂಟ್ಸು. ಸೊ ನಮಗೂ ಒಂದು ಖುಷಿ ಆಯ್ತು, ಹೌದಪ್ಪ ಜನ ನೋಡ್ತಿದ್ದಾರೆ, ಲೈಕ್ ದೇ ಆರ್ ಲೈಕಿಂಗ್ ದ ವಿಡಿಯೋ. ಸೊ ನಿಮ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿ ಆರ್ ಹಿಯರ್ ಟು ಮೇಕ್ ದ ಚೇಂಜಸ್. ಸೊ ನಾನೇನು ವಿಡಿಯೋ ಈಗ ಫುಲ್ಲು ಇನ್ನೊಂದು 10 ದಿನದ ವಿಡಿಯೋ ಹೀಗೆ ಮಾಡಿಟ್ಟಿಲ್ಲ. ಸೊ ಬೇಸ್ಡ್ ಆನ್ ದ ನಿಮ್ಮದು ಕಮೆಂಟ್ಸ್ ಆಗಿರ್ಬೋದು, ನಿಮ್ಮದು ರಿಕ್ವೈರ್ಮೆಂಟ್ಸ್ ಆಗಿರ್ಬೋದು. ಸೊ ಬೇಸ್ಡ್ ಆನ್ ದಟ್ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ಸೊ ವಿ ಆರ್ ದೇರ್. ನೆಕ್ಸ್ಟ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಸೊ ಫ್ಯಾಕ್ಟರ್ಸು ಒಂದು ಶಾರ್ಟ್ ವಿಡಿಯೋಲು ಹೇಳಿದ್ದೇನೆ.
So R is directly proportional to length. So R depends on length. Resistance is inversely proportional to area of cross section. Then resistance depends on nature of material, that is resistivity. So length, area of cross section, resistivity, means that is nature of material. So innondu, that is temperature. So length, area of cross section, nature of material, that is resistivity, and temperature. So these are the factors on which resistance depend. Okay, placing a fuse in electric circuit is essential. Why? So explain. So fuse irutte. So one shot alli helideni what is the function of fuse anta. Fuse works on the principle of Joule's law of heating. It is connected in series. ಅಂದರೆ ಒಂದು ಸರ್ಕ್ಯೂಟಲ್ಲಿ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ ದಟ್ ಇದೇ ಫ್ಯೂಸ್ ಅನ್ಕೊಂಡಿರ್ತೀರ. ಸೊ ಈ ಫ್ಯೂಸ್ ಕರೆಂಟ್ ಜಾಸ್ತಿ ಬಂತು, ಮೆಲ್ಟ್ ಆಯಿತು, ಸೊ ದಟ್ ದ ಡಿವೈಸ್ ಮುಂದೆ ಏನು ಡಿವೈಸ್ ಇದೆ, ಸೊ ಇಟ್ ಈಸ್ ಸೇಫ್. ಅದೇ ಫ್ಯೂಸ್ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ದೆನ್ ದೇರ್ ಇಸ್ ನೋ ಯೂಸ್. ಸೊ ಫ್ಯೂಸ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಎಕ್ಸ್ಪ್ಲೇನ್ ಅಂದರೆ ವೈ ಇಟ್ ಈಸ್ ಎಸೆನ್ಷಿಯಲ್. ಎಸೆನ್ಷಿಯಲ್ ಯಾಕೆ? ಸೊ ನಿಮಗೆ ಫ್ಯೂಸ್ ಇಲ್ಲ ಅಂದರೆ ಸೊ ಕರೆಂಟ್ ಜಾಸ್ತಿ ಬಂದಾಗ ಡಿವೈಸಸ್ ವಿಲ್ ಗೆಟ್ ಡ್ಯಾಮೇಜ್ಡ್. So that is one of the main reason. So to protect the devices, we use electric fuse. So fuse safety, it's a safety device. ಮತ್ತೆ ಇನ್ನೊಂದು main. So ಹೆಂಗೆ fuse ನ ಹೆಂಗೆ ಮಾಡ್ತೀವಿ? ಸೊ ಎಲ್ಲ ಫ್ಯೂಸು ಈಗ ಫ್ಯೂಸ್ ರೇಟಿಂಗು ಕೆಲವೊಂದು 1 ಆಂಪಿಯರ್ ಇರುತ್ತೆ, 5 ಆಂಪಿಯರ್ ಇರುತ್ತೆ. ಒನ್ ಶಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿ 10 ಆಂಪಿಯರ್. ಸೊ ಎಲ್ಲ ಫ್ಯೂಸು ಒಂದೇ ರೇಟಿಂಗ್ ಇರಲ್ಲ. ಸೊ ಬೇಸ್ಡ್ ಆನ್ ದ ratings, the melting point of the fuse will vary. So 10 ampere fuse andre it has high melting point, 1 ampere fuse andre it has low melting point. So depending on the rating, the melting point of the fuse metal or material will also change. So adanne helirodu. So appropriate melting point na an alloy of appropriate melting point will be used. ಸೊ ಏನಾಗುತ್ತೆ ಇಲ್ಲಿ 3 ಪಾಯಿಂಟ್ ಆಗಿದೆ. ಸೊ ದಟ್ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ಯು. ಕರೆಂಟ್ ಲಾರ್ಜ್ ಜಾಸ್ತಿ ಫ್ಲೋ ಆಯಿತು, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಜೋಲ್ಸ್ ಲಾ ಆಫ್ ಹೀಟಿಂಗ್ ಅದೇನು ಮಾಡುತ್ತೆ, ಮೆಟಲ್ನ ಮೆಲ್ಟ್ ಮಾಡುತ್ತೆ, ದ ಸರ್ಕ್ಯೂಟ್ ಬ್ರೇಕ್ಸ್. ಇಟ್ ಈಸ್ ಮಸ್ಟ್, ಬೇಕೇ ಬೇಕು. ಓಕೆ, ಸೊ ಡ್ರಾ ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ಸೊ ಈ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ಸು ನಿಮಗೆ ಎಕ್ಸಾಮಲ್ಲಿ ಅಥವಾ ಲೈಕ್ ಟೆಕ್ಸ್ಟ್ ಬುಕ್ಕಲ್ಲಿ there are few symbols that they have given. ಒಂದು ಟೇಬಲ್ ಇದೆ, ಆ ಟೇಬಲಲ್ಲಿ ಎಲೆಕ್ಟ್ರಿಕ್ ಸೆಲ್ ಇದೆ, ಕಾಂಬಿನೇಷನ್ ಆಫ್ ಬ್ಯಾಟ್ರೀಸ್ ಇದೆ, ಆಮೀಟರ್ ಇದೆ, ವೋಲ್ಟ್ ಮೀಟರ್ ಇದೆ, ನೆಕ್ಸ್ಟ್ ರಿಯೋಸ್ಟ್ಯಾಟ್ ಇದೆ, ರೆಸಿಸ್ಟರ್ ಇದೆ, ಕ್ಲೋಸ್ ಸ್ವಿಚ್ಚು, ಓಪನ್ ಸ್ವಿಚ್ಚು, ವೈರ್ ಜಾಯಿಂಟು, ವೈರ್ ಕ್ರಾಸಿಂಗ್. ಸೊ ಇದಿಷ್ಟಿದೆ. ಸೊ ಇದಿಷ್ಟು ಗೊತ್ತಿರಲಿ. ಈಗ ಲಾಸ್ಟ್ 1 ಇಯರಿಂದ ಅಥವಾ ಈಗ ಮಾಡೆಲ್ ಕ್ವಶನ್ ಪೇಪರಲ್ಲೂ ಈ ಬೇಸ್ಡ್ ಮೇಲ್ ಕ್ವಶನ್ಸು ಕೇಳ್ತಿದ್ದಾರೆ. ಸೊ ಇಟ್ಸ್ ಲೈಕ್ 2 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ಕ್ವಶನ್ ನೀವು ಬಿಡಲೇಬಾರ್ದು. ಸೊ ಇದು ಹೆಂಗೆ ಅಂದರೆ ಯು ಆರ್ ಎ ವಿಕೆಟ್ ಕೀಪರ್. ಸೊ ನೀವು ವಿಕೆಟ್ ಕೀಪರು, ಸೊ ಯು ಆರ್ ನಾಟ್ ಎ ಫೀಲ್ಡರ್, ಸಮ್ ಪೂರ್ ಫೀಲ್ಡರ್ ಅಲ್ಲ, ನೀವು ವಿಕೆಟ್ ಕೀಪರು. ಸೊ ಬಾಲ್ ನಿಮ್ಮ ಹತ್ರ ಬರ್ತಿದೆ, ಸೊ ನೀವು ಎಲ್ಲೂ ಹೋಗಬೇಕಾಗಿಲ್ಲ. ಸೊ ಯು ಆರ್ ಸ್ಟ್ಯಾಂಡಿಂಗ್. ಸೊ ಗ್ಲೌಸ್ ಇದೆ, ಸೊ ಇಟ್ಸ್ ಇವನ್ ಮೋರ್ ಈಸಿಯರ್ ಟು ಕ್ಯಾಚ್. ಸೊ ಗ್ಲೌಸ್ ಇದೆ, ನಿಮ್ಮ ಹತ್ರನೇ ಬಂತು ಬಾಲ್ ಅಂದಾಗ ನೀವು ಬಿಡೋದಲ್ಲ, ಸೊ ಆರಾಮಾಗಿ ಇಟ್ಕೋಬೇಕು. ಸೊ 2 ಮಾರ್ಕ್ಸು ಇದರಿಂದ ಹಾಗೆ. ಸೊ ಯು ಶುಡ್ ನಾಟ್ ಲೆಟ್ ದಿಸ್ ಗೋ. ಸೊ ಈ 2 ಮಾರ್ಕ್ಸ್ ಅಂತೂ ಬಿಡಲೇಬಾರ್ದು. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಏನಿದೆ ಕ್ಲೀನಾಗಿ ನೋಡ್ಕೊಳ್ಳಿ. ಮತ್ತು ಹೆಂಗೆ ಕನೆಕ್ಟ್ ಮಾಡಬೇಕು, ಕನೆಕ್ಟ್ ಮಾಡೋದಷ್ಟೆಲ್ಲ ಪಾಸಿಟಿವ್ ನೆಗೆಟಿವ್. ಸೊ ಇಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಇರಬೇಕು, ಪಾಸಿಟಿವ್ ಇದೆ, ಪಾಸಿಟಿವ್ ಇರಬೇಕು. ಸೊ ಪ್ಲಸ್ಸು ಮೈನಸ್ ಹಾಕೋದು ಅಥವಾ ಸೆಲ್ನ ಜಾಯಿನ್ ಮಾಡೋದು ಕೇರ್ಫುಲ್ ಆಗಿರ್ರಿ. ಸೊ ಇದೆಲ್ಲ ಕೇಳಿರೋದು. ಸೊ ಏನೇನಿದೆ ನೋಡ್ರಿ, ಎಷ್ಟು ಸಲ ಕೇಳಿದೆ, 23, 24, 24, 24. ಓಕೆ, ಕರೆಕ್ಟ್ ಫಾರ್ಮುಲಾ. ಸೊ ಫಾರ್ಮುಲಾಸ್ ಆರ್ ಸಮ್ಟೈಮ್ಸ್ ಗಿವನ್ ಟು ಕನ್ಫ್ಯೂಸ್. ಸೊ MCQ ಏನಿದೆ, ಇನ್ನೊಂದು 1 ಶಾರ್ಟ್ ವಿಡಿಯೋ ಮಾಡ್ತೀನಿ ಫಾರ್ ದ ಕಂಪ್ಲೀಟ್ ಫಿಸಿಕ್ಸ್. ಅಪಾರ್ಟ್ ಫ್ರಮ್ ದಿಸ್, ಇದು ಬಿಟ್ಟು ಕಂಪ್ಲೀಟ್ ಫಿಸಿಕ್ಸ್ ಒಂದು 1 ಶಾರ್ಟ್ MCQ, ಕೆಮಿಸ್ಟ್ರಿ 1 ಶಾರ್ಟ್ MCQ, ಬಯಾಲಜಿ 1 ಶಾರ್ಟ್ MCQ, ಮ್ಯಾಥ್ಸ್ ಆಲ್ಸೋ. ಸೊ ದಟ್ ಏನೇನು ಯಾವ ಥರ ಕೇಳ್ಬೋದು ವಿಲ್ ಆಲ್ಸೋ ಸಿ ದರ್. ಸೊ ಫಾರ್ಮುಲಾ ಇದು ಹೋಮ್ಸ್ ಲಾ ಇಂದ V is equal to IR. V ಎಲ್ಲಿದೆ, ಇಲ್ಲಿದೆ. I/R ಇಲ್ಲ, ಹೋಯ್ತು. ನೆಕ್ಸ್ಟ್ I ಇದೆ, 2 I ಇದೆ. ಸೊ I is equal to R ನ ಲೆಫ್ಟ್ ಸೈಡ್ ಕಳಿಸಿದ್ರೆ ಏನಾಗುತ್ತೆ,
ವಿ ಬೈ ಆರ್. ಸೊ ವಿ ಬೈ ಆರ್ ಇದೆಯಾ, ಇಲ್ಲ ಆರ್ ಬೈ ವಿ ಇದೆ, ಫಸ್ಟ್ ಆಪ್ಷನ್ ಅಲ್ಲ. ನೆಕ್ಸ್ಟ್ ವಿ ಆರ್ ಆಬ್ವಿಯಸ್ಲಿ ನೋ, ಯಾಕಂದರೆ ಮಲ್ಟಿಪ್ಲೈ ಇದೆ. ಸೊ ಉಳಿದಿರೋದೇ ಅದು ಲಾಸ್ಟ್. ದಟ್ಸ್ ಓನ್ಲಿ ಆಪ್ಷನ್ ಲೆಫ್ಟ್. ನೋಡಬೇಕು ಅಂದರೆ ಆರ್ನ ರೈಟ್ ಸೈಡ್ ಇಡ್ತೀನಿ. ಸೊ ಇಟ್ ಬಿಕಮ್ಸ್ ವಿ ಡಿವೈಡೆಡ್ ಬೈ ಆರ್ ಈಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಈ ಥರ ಯಾಕೆ ಕೇಳ್ತಿದ್ದಾರೆ ಅಂದರೆ ದ ಓನ್ಲಿ ರೀಸನ್ ಇಸ್ ಟು ಮೇಕ್ ಯು ಕನ್ಫ್ಯೂಸ್. ಅದು ಲಾಸ್ಟ್ ಆಪ್ಷನ್ ಯೂಶಲಿ ಸಿ ಅಥವಾ ಡಿ ಕೊಡ್ತಾರೆ. ಸೊ ದಟ್ ಓಕೆ ಹೆಂಗೆ ನೋಡೋಣ, ಫಸ್ಟ್ ಆಪ್ಷನ್ ನೋಡಿದ ತಕ್ಷಣ ಏನು ಮಾಡ್ತಾರೆ ಹುಡುಗರು, ಮೆನಿ ಆಫ್ ದೆಮ್ ಗೆಟ್ ಕನ್ಫ್ಯೂಸ್ಡ್ ಇನ್ ದಿಸ್ ಕೈಂಡ್ ಆಫ್ ಈಸಿ ಎಮ್ ಸಿ ಕ್ಯೂಸ್. ಕನ್ಫ್ಯೂಸ್ ಆಗಬೇಡ್ರಿ. ಸಿಮಿಲರ್ಲಿ ಎಸ್ ಐ ಯುನಿಟ್ ರೆಸಿಸ್ಟಿವಿಟಿ. ಸೊ ಎಮ್ ಸಿ ಕ್ಯೂ ಇರೋದ್ರಿಂದ ಒಂದೊಂದೂ ನೋಡ್ಕೊಂಡು ಹೋಗೋಣ. ಸೊ ದಟ್ ಇಟ್ ಆಲ್ಸೋ ಬಿಕಮ್ಸ್ ಎ ಕೈಂಡ್ ಆಫ್ ರಿವಿಷನ್. ಎಸ್ ಐ ಯುನಿಟ್ ರೆಸಿಸ್ಟಿವಿಟಿ, ಹೋಮ್ ಯಾವುದ್ರದ್ದು, ರೆಸಿಸ್ಟೆನ್ಸ್, ವೋಲ್ಟ್ ಯಾವುದ್ರದ್ದು, ಪೊಟೆನ್ಷಿಯಲ್ ಡಿಫ್ರೆನ್ಸ್, ವ್ಯಾಟ್ ಯಾವುದ್ರದ್ದು, ಪವರ್. ಸೊ ಇನ್ ಲಾಸ್ಟ್ ಯಾವುದು, ಹೋಮ್ ಮೀಟರ್. ದಿಸ್ ಇಸ್ ರೆಸಿಸ್ಟಿವಿಟಿ. ದ ಕರೆಕ್ಟ್ ಆಪ್ಷನ್ ಇಸ್ ಡಿ. ಸೊ ಹೋಮ್ ಮೀಟರ್ ಹೆಂಗೆ ಬರಿತೀವಿ, ಹೋಮ್ ಮೀಟರ್. Similarly, SI unit of electric charge, Coulomb. This is the correct option. First type ಕೊಟ್ಟಿದ್ದಾರೆ. Ampere, current. Joule, work or heat. Volt, potential difference. See, ಒಂದೇ ಕ್ವಶನ್ ಅಲ್ಲಿ I try to cover 4 different questions also. So ಇದೊಂದು ಕ್ವಶನ್ ಬಿಟ್ಟು ಓಕೆ, the other 3. ಸೊ ಓದಬೇಕಾದ್ರೂ ಏನಿದೆ, ಬೇರೆದೇನಿದೆ. ಸೊ ಇಫ್ ಯು ಗೋ ಥ್ರೂ ಇಟ್, ಈಗ ನಿಮ್ಮ ಹತ್ರ ಟೈಮ್ ಇದೆ, ಸೊ ಇಟ್ ಬಿಕಮ್ಸ್ ಕೈಂಡ್ ಆಫ್ ರಿವಿಷನ್ ಫಾರ್ ಯು. ಆ್ಯಂಡ್ ಯಾವುದೇ ಕ್ವಶನ್ ಈಗ ಚಾರ್ಜ್ ಬದಲು ಅವರು ಕರೆಂಟ್ ಅಂತ ಕೊಟ್ಟಿದ್ದರೆ, ಸೊ ಯು ನ್ಯೂ ದಟ್ ಇಟ್ ಈಸ್ ಆಂಪಿಯರ್. ಓಕೆ, ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟು ಕರೆಂಟ್ ಒನ್ ಶಾರ್ಟಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಗೇನ್ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಸೊ ಇದರಿಂದ ಅವ್ರು ಡೆಫಿನೇಷನ್ ಕೇಳ್ತಾರೆ. It is the rate of flow of charges. So divided by T is the rate of flow. ಯಾವುದು, ಚಾರ್ಜ್ Q. ಸರ್ಕ್ಯೂಟ್ ಕಂಟಿನ್ಯೂಸ್ ಇರಬೇಕು, ಕ್ಲೋಸ್ಡ್ ಇರಬೇಕು. ಸೊ ದೋಸ್ ಆರ್ ದ 2 main keywords. So it is continuous and closed path for an electric current. ಸರ್ಕ್ಯೂಟ್ ಅಂದರೆ. ನೆಕ್ಸ್ಟ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಾನ್ಸ್ ಯಾವ ಕಡೆ ಮೂವ್ ಆಗುತ್ತೋ ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಇರುತ್ತೆ. ಸೊ ಕನ್ವೆನ್ಷನಲಿ ದ ಫ್ಲೋ ಆಫ್ electric current is taken opposite to that of flow of electrons. ಸೊ ಡೆಫಿನೇಷನ್ ನಿಮಗೆ ಬೇಕು ಅಂದರೆ ಇಲ್ಲಿ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ, ಸೊ ಲಾಸ್ಟು ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಸ್ಟಿಲ್ 1 ವೋಲ್ಟ್ ಅಂದರೆ ಏನು, 1 ಆಂಪಿಯರ್ ಅಂದರೆ ಏನು, ಅಥವಾ 1 ಓಮ್ ಅಂದರೆ ಏನು, ಸೊ ಕೇಳಿದ್ರು ಅಂದರೆ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಇನ್ನೊಂದು ಸಲ ಕೊಟ್ಟಿದ್ದೀನಿ. ಇಟ್ಸ್ ಬೆಟರ್ to know all these definitions. Okay, ತಗೊಂಡ್ರಿ ಅನ್ಸುತ್ತೆ. So that's all for 1 marks, 2 marks, 3 marks, 4 marks. So previous year 2019 ಇಂದ ಇಲ್ಲಿ ತಾನೇ ಏನೇನು ಕೊಟ್ಟಿದ್ದಾರೋ, so I have covered all theory based questions from electricity. So numerical ಏನಿದೆ, again one more video, one short ಅಲ್ಲಿ. ಸೊ ಅಷ್ಟು ನ್ಯೂಮರಿಕಲ್ಸ್ ಇಲ್ಲಿ ತಾನೇ ಏನು ಕೇಳಿದ್ದಾರೆ, ಐ ವಿಲ್ ಬಿ ಕವರಿಂಗ್. ಹೋಪ್ ಯು ಲೈಕ್ಡ್ ಇಟ್. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಟು ರೀಚ್ ಎ ವೈಡರ್ ಆಡಿಯನ್ಸ್. ವಿ ಆರ್ ಹಿಯರ್ ಫಾರ್ ಯು. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.